ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಪ್ರಮುಖವಾಗಿರುವಂತಹ ನ್ಯೂಸ್ ಬರ್ತಾ ಇದೆ ರಿಲೇಟೆಡ್ ಟು 8th ಪೇ ಕಮಿಷನ್. ಸರ್ಕಾರಿ ನೌಕರಿಗೆ ಗೊತ್ತಿರೋ ಹಾಗೆ 8ನೇ ವೇತನ ಆಯೋಗದ ಬಗ್ಗೆ ಚರ್ಚೆಗಳು ಗಟ್ಟಿ ಆಗ್ತಾ ಇದ್ದು, MP ಎಲೆಕ್ಷನ್ ಏನು PM ಎಲೆಕ್ಷನ್ಸ್ಗಳಿದೆ, ಅದಕ್ಕಿಂತ ಮುಂಚೆ 8ನೇ ವೇತನ ಆಯೋಗಕ್ಕಾಗಿ ಒಂದು ಸಮಿತಿಯ ರಚನೆ ಮಾಡಲಾಗುವುದೇ ಎಂಬ ಒಂದು ವರದಿಗಳು ಬರ್ತಾ ಇದ್ದು, ಸರ್ಕಾರಿ ನೌಕರರಿಗೆ ಸದ್ಯದಲ್ಲೇ ಸಂಬಳದಲ್ಲಿ ಮತ್ತೆ ಭಾರಿ ವೃದ್ಧಿಯಾಗಲಿದೆ. ಅರೌಂಡ್ 40% ಮತ್ತೆ ಫಿಟ್ಮೆಂಟ್ ನೊಂದಿಗೆ 8ನೇ ಆಯೋಗದ ಅಡಿಯಲ್ಲಿ ಹಲವಾರು ಯೋಜನೆಗಳನ್ನ ಮತ್ತೆ ಸರ್ಕಾರಿ ನೌಕರರು ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಏನಿದೆ ಕಂಪ್ಲೀಟ್ ನ್ಯೂಸು, ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ದಿಢೀರ್ ಸಂಬಳದಲ್ಲಿ ಏರಿಕೆ ಆಗುವಂತ ಒಂದು ಚಾನ್ಸಸ್ಗಳು ಇಲ್ಲಿ ಬರ್ತಾ ಇವೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರಿ ನೌಕರ ಆಗಲಿ ರಾಜ್ಯ ಸರ್ಕಾರಿ ನೌಕರ ಆಗಲಿ 6 ತಿಂಗಳಿಗೊಮ್ಮೆ DA ಇನ್ಕ್ರೀಸ್ ಆಗ್ತಾ ಆಗ್ತಾ ಸರ್ಕಾರಿ ನೌಕರರ DA ಯಾವಾಗ 50% ತಲುಪುತ್ತೆ ಆವಾಗ ಸರ್ಕಾರಿ ನೌಕರರ ಒಂದು ವೇತನ ಆಯೋಗವನ್ನ ವೇತನ ಪಟ್ಟಿಯನ್ನ ಮುಂದಿನ ವೇತನ ಆಯೋಗ ಕಳುಹಿಸಲಾಗುತ್ತದೆ. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ 42% ನಡೀತಿರುವಂತಹ ಒಂದು DA ಇವಾಗ ಜುಲೈ ತಿಂಗಳ ಒಂದು 4% DA ಇನ್ಕ್ರೀಸ್ ಆದ್ಮೇಲೆ 42ರಿಂದ 46ಕ್ಕೆ ಇನ್ಕ್ರೀಸ್ ಆಗಲಿದೆ. ಅದಾದ ನಂತರ ಅದು 50% ತಲುಪುತ್ತೆ. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡಿದಾಗ ಕ್ಲಿಯರ್ ಆಗಿ ಆ ಒಂದು ಸಮಿತಿ ಪ್ರಪೋಸ್ ಮಾಡಿರುವಂತದ್ದು ಸರ್ಕಾರಿ ನೌಕರರ ಸಂಬಳವನ್ನ ವರ್ಷದಲ್ಲಿ 2 ಬಾರಿ DA ನ ಇನ್ಕ್ರಿಮೆಂಟ್ ಮಾಡಬೇಕು, ಅದು ಕೂಡ AICPI ಇಂಡೆಕ್ಸ್ ಮೇಲೆ ಡಿಪೆಂಡ್ ಆಗಿರುವಂತೆ. ಸೊ ಬೇಸಿಕಲಿ AICPI ಇಂಡೆಕ್ಸ್ ಅಂದ್ರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಹಣದುಬ್ಬರ, ಚಿಲ್ಲರೆ ಹಣದುಬ್ಬರ ಮತ್ತು ಸಗಟು ಹಣದುಬ್ಬರ ಯಾವ ರೀತಿಯಾಗಿ ದೇಶದಲ್ಲಿ ಚೇಂಜ್ ಆಗ್ತಾ ಇದೆ ಆ ಒಂದು ಲೆಕ್ಕವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಸಂಬಳವನ್ನ ಇನ್ಕ್ರೀಸ್ ಮಾಡುವಂತ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಪ್ರಪೋಸ್ ಮಾಡಲಾಗಿತ್ತು. ಸೊ ಆ ಒಂದು ವೇತನ ಆಯೋಗದ ಅಡಿಯಲ್ಲಿಯೇ 2023 ಜನವರಿ ತಿಂಗಳಲ್ಲಿ ಸರ್ಕಾರಿ ನೌಕರರ ಸಂಬಳವನ್ನ 4% DA ಹೆಚ್ಚಳ ಮಾಡಿದರು. ಸೊ ಅದಾದ ನಂತರ ಮತ್ತೆ ಇವಾಗ 6 ತಿಂಗಳು ಕಳೆದೋಗಿದೆ. ರೂಲ್ಸ್ ಪ್ರಕಾರ ಜುಲೈಗೆ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ನೌಕರರ ಒಂದು ವೇತನದಲ್ಲಿ ಮತ್ತೆ 4ರಿಂದ 4.5% ರಷ್ಟು ವೇತನದಲ್ಲಿ ಏರಿಕೆ ಮಾಡುವಂತ ಒಂದು ಚಾನ್ಸಸ್ಗಳು ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಪೂರಕವಾಗಿರುವಂತಹ ಒಂದಿಷ್ಟು ಅಪ್ಡೇಟ್ಸ್ ಗಳು ನಾವು ನೋಡಿದ್ರೆ, ಸರ್ಕಾರಿ ನೌಕರಿಗೆ ಈಗಾಗಲೇ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಎಲ್ಲ ಒಂದು ಸರ್ಕಾರಿ ನೌಕರರ ಗಮನ ಸೆಳೆಯೋದಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂದಿನ ದಿನಗಳಲ್ಲಿ MP ಎಲೆಕ್ಷನ್ಸ್ ಗಳು ಬರ್ತಾ ಇದೆ ಅಂಡ್ ಸರ್ಕಾರಿ ನೌಕರರನ್ನ ಕಡೆಗಣಿಸಿದ್ರೆ ಏನಾಗುತ್ತೆ ಅನ್ನೋ ಒಂದು ಪರಿಣಾಮವನ್ನ ಆಲ್ರೆಡಿ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ನಡೆದಂತಹ MLA ಎಲೆಕ್ಷನ್ಸ್ ಅಲ್ಲಿ ನೋಡಿದೆ. ಕಾಂಗ್ರೆಸ್ ಬಹುಮತದಿಂದ ಇಲ್ಲಿ ಸರ್ಕಾರವನ್ನ ಸ್ಥಾಪಿಸಿತು. ಇಲ್ಲಿ ಬಿಜೆಪಿ ಕಂಪ್ಲೀಟ್ ಆಗಿ ಧೂಳಿಪಟ ಆಯಿತು. ಒಂದೇ ಒಂದು ಕಾರಣ, ಸರ್ಕಾರಿ ನೌಕರರು ಕೇಳ್ತಾ ಇರುವಂತಹ ಒಂದು DA ಇನ್ಕ್ರಿಮೆಂಟ್ ಆಗಲಿ, 7ನೇ ವೇತನ ಆಯೋಗಲಿ, ಅದಾದ್ಮೇಲೆ ಕರ್ನಾಟಕದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಆಗಲಿ, ಇನ್ನಿತರ ಯೋಜನೆಗಳನ್ನ ಸರ್ಕಾರ ನೀಡುವುದರಲ್ಲಿ ವಿಫಲವಾಗಿರೋದ್ರಿಂದ ಸರ್ಕಾರಿ ನೌಕರರು ತೀವ್ರ ನೊಂದುಕೊಂಡು ಬಿಜೆಪಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟಿದ್ದರು. ಸೊ ಅದಕ್ಕಾಗಿ ಇವಾಗ ಎಚ್ಚೆತ್ತುಕೊಂಡಿರುವಂತಹ ಒಂದು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಟ್ಲೀಸ್ಟ್ ಆ ಒಂದು ಸಂಭಾವನೆಯನ್ನ ನಾವು ತಡೆಗಟ್ಟಬೇಕು ಅಂತ. ಅಂಡ್ ಓವರ್ ಆಲ್ ಆಗಿ ನೋಡಿ, ಸರ್ಕಾರ ಯಾವುದೇ ಆಗಿರಲಿ, ಕೇಂದ್ರ ಸರ್ಕಾರ ಆರ್ ರಾಜ್ಯ ಸರ್ಕಾರ, ಎಲ್ಲ ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂತಹ ಒಂದು ಫೆಸಿಲಿಟೀಸ್ಗಳು ಕೊಡಲೇಬೇಕು. ನಾಟ್ ಓನ್ಲಿ ಬಿಜೆಪಿ, ನಾಟ್ ಓನ್ಲಿ ಕಾಂಗ್ರೆಸ್, ಯಾವುದೇ ಆಗಿರಲಿ, ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ ಅಥವಾ JDS ಸರ್ಕಾರ ಬರಲಿ, ಬಟ್ ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂತಹ ಒಂದು ಚುನಾವಣೆ ಭತ್ಯೆ ಬರಬೇಕು, ಬರಬೇಕಾಗಿರುವಂತಹ ಒಂದು DA ಬರಬೇಕು, ಕಾಲ ಕಾಲಕ್ಕೆ ಸಂಬಳದಲ್ಲಿ ಏರ್ಬಿಕೆ ಆಗಬೇಕು ಅಂತ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ರೂಲ್ ಅಲ್ಲಿ ಇರುತ್ತೆ. ಬಿಜೆಪಿ ಬಂದ್ರೆ ಕೊಡುತ್ತೆ, ಕಾಂಗ್ರೆಸ್ ಬಂದ್ರೆ ಕೊಡಲ್ಲ ಅಂತ ಇಲ್ಲ, JDS ಬಂದ್ರೂ ಕೂಡ ಕೊಡ್ಲೇಬೇಕು ಅಥವಾ ಪಕ್ಷೇತರ ಬಂದ್ರೂ ಕೂಡ ಕೊಡ್ಲೇಬೇಕು. ಹಾಗಾಗಿ ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂತಹ ಫೆಸಿಲಿಟೀಸು ಬಂದೇ ಬರುತ್ತೆ. ಇದ್ರ ಬಗ್ಗೆ ಷಡಕ್ಷರಿ ಅವರು ಕೂಡ ಹೇಳಿರುವಂತದ್ದು, ಸರ್ಕಾರಿ ನೌಕರರು ಇಲ್ಲಿ ಯಾವುದೇ ರೀತಿಯಾದಂತಹ ಧೃತಿಗೆಡುವ ಅವಶ್ಯಕತೆ ಇಲ್ಲ. ನೌಕರರಿಗೆ ಸಿಗಬೇಕಾಗಿರುವಂತಹ ಪ್ರತಿಯೊಂದು ಯೋಜನೆಯನ್ನ ಚಾಚು ತಪ್ಪದೆ ನಾವು ನೌಕರಿಗೆ ಮುಟ್ಟುವವರೆಗೂ ಸರ್ಕಾರವನ್ನ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ನಿನ್ನೆ ತಾನೇ ಶಿವಮೊಗ್ಗದಲ್ಲಿ ನಡೆದಿರುವಂತಹ ಒಂದು ಕಲಾಪದಲ್ಲಿ ಹೇಳಿದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರ್ತಾ ಇರುವಂತದ್ದು, ಬೇಸಿಕಲಿ ನೋಡಿ, ಯಾವಾಗ ಒಂದು ಹೊಸ ವೇತನ ಆಯೋಗ ಬರುತ್ತೆ ಅವಾಗ DA ನ 0ದಿಂದ ಸ್ಟಾರ್ಟ್ ಮಾಡ್ತಾರೆ. 6ನೇ ವೇತನ ಆಯೋಗ ನೀಡಿದಾಗ ಕೂಡ ಅಷ್ಟೇನೆ ಸರ್ಕಾರಿ ನೌಕರರ ಬೇಸಿಕ್ ಎಷ್ಟಿರುತ್ತೆ ಆ ಒಂದು ಬೇಸಿಕ್ಗೆ ಪ್ರಸ್ತುತವಾಗಿ DA ನ ಮೆರ್ಜ್ ಮಾಡಿ
ಯಾವಾಗ ಹೊಸ ವೇತನ ಆಯೋಗ ಬರುತ್ತೆ, ಫಾರ್ ಎಕ್ಸಾಂಪಲ್ 5ನೇ ವೇತನ ಆಯೋಗದಿಂದ 6ನೇ ವೇತನ ಆಯೋಗಕ್ಕೆ ನಾವು ಬರ್ತಿದೀವಿ ಅಂದ್ರೆ ಅಲ್ಲಿ ಸಂಬಳದಲ್ಲಿ ಆಲ್ಮೋಸ್ಟ್ 50% 60% ಇನ್ಕ್ರಿಮೆಂಟ್ ಆಗ್ತಾ ಇರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಅದು ಏನಕ್ಕಾಗುತ್ತೆ ಅಂದ್ರೆ DA ನ ಬೇಸಿಕ್ ಜೊತೆ ಮೆರ್ಜ್ ಮಾಡ್ತಾರೆ. ಇದರಿಂದ ಸರ್ಕಾರಿ ನೌಕರರ ಮೂಲ ವೇತನ ಜಾಸ್ತಿ ಆಗುತ್ತೆ, ಬೇಸಿಕ್ ಪೇಮೆಂಟ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕಾಗಿಯೇ DA ದಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ 6 ತಿಂಗಳಿಗೊಮ್ಮೆ ಸರ್ಕಾರಿ ನೌಕರರ ಒಂದು DA ಯಾವ ರೀತಿ ಇನ್ಕ್ರಿಮೆಂಟ್ ಆಗುತ್ತೆ ಆ ಒಂದು ಆಧಾರದ ಮೇಲೆ AICPI ಇಂಡೆಕ್ಸ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಆ ಒಂದು ಆಧಾರವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಸಂಬಳವನ್ನ ಏರಿಕೆ ಮಾಡ್ತಾ ಹೋಗ್ತಾರೆ. ಸೊ ಇವಾಗ ಒಂದು ಹೊಸ ನ್ಯೂಸ್ ಬರ್ತಾ ಇರುವಂತದ್ದು 8ನೇ ವೇತನ ಆಯೋಗ ಸ್ಥಾಪನೆ ಆಗಲಿದೆ ಅಂತ. ಏನಕ್ಕೆ ಆ ರೀತಿ ಆಗುತ್ತೆ ಅಂದ್ರೆ DA ಇವಾಗ ಕೇಂದ್ರ ಸರ್ಕಾರಿ ನೌಕರಾಗಲಿ ರಾಜ್ಯ ಸರ್ಕಾರಿ ನೌಕರಾಗಲಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಕೇಂದ್ರದಲ್ಲಿ ಆಲ್ರೆಡಿ 42% ನಡೀತಾ ಇದೆ. ಅದರಿಂದ ಇನ್ನೂ ಒಂದ್ಸತಿ ಇನ್ಕ್ರಿಮೆಂಟ್ ಜುಲೈನಲ್ಲಿ ಇನ್ಕ್ರಿಮೆಂಟ್ ಆದ್ರೆ ಸರ್ಕಾರಿ ನೌಕರಿಗೆ ಅದು 46%ಗೆ ತಲುಪುತ್ತೆ. 46 ತಲುಪಿದ ಮೇಲೆ ಇನ್ನೊಂದು ಇನ್ಕ್ರಿಮೆಂಟ್ ಅಲ್ಲಿ ಅದು 50% ಕ್ರಾಸ್ ಆಗುತ್ತೆ. ಸೊ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನೀವು ಫೈನಾನ್ಷಿಯಲ್ ರೂಲ್ ಅನ್ನ ತೆಗೆದು ನೋಡಿ, 50% DA ತಲುಪಿದ್ರೆ ಅದನ್ನ ಬೇಸಿಕ್ ಜೊತೆ ಮೆರ್ಜ್ ಮಾಡಬೇಕಾಗುತ್ತೆ ಅಂಡ್ ಅಲ್ಲಿಗೆ ಹೊಸ ವೇತನ ಆಯೋಗ ಬಂತು ಅಂತ. ಸೊ ಅದಕ್ಕೆ ಇಲ್ಲಿ ಚರ್ಚೆಗಳು ತುಂಬಾನೇ ಬರ್ತಾ ಇರುವಂತದ್ದು. 8ನೇ ವೇತನ ಆಯೋಗಕ್ಕೆ ಇವಾಗ ಸಾಧ್ಯತೆಗಳು ಬರ್ತಾ ಇವೆ. 8ನೇ ವೇತನ ಆಯೋಗವನ್ನ ಅಟ್ಲೀಸ್ಟ್ ಒಂದು ಸಮಿತಿಯನ್ನ ಅದಕ್ಕೆ ರಿಪೋರ್ಟ್ ಅನ್ನ ಪಡೆಯೋದಕ್ಕಾಗಿ ಯಾವ ರೀತಿಯಾಗಿ 7ನೇ ವೇತನ ಆಯೋಗಕ್ಕಾಗಿ ಒಂದು ಸಮಿತಿ ಇರುತ್ತೆ, 6ನೇ ವೇತನ ಆಯೋಗಕ್ಕೆ ಒಂದು ಸಮಿತಿ ಇರುತ್ತೆ, 8ನೇ ವೇತನ ಆಯೋಗಕ್ಕೂ ಕೂಡ ಒಂದು ಸಮಿತಿಯನ್ನ ರಚನೆ ಮಾಡುವಂತದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದಾಗಿದೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ನೌಕರರಿಗೆ ಬಂತು ಗುಡ್ ನ್ಯೂಸ್, 8ನೇ ವೇತನ ಆಯೋಗ ಸಂಬಳದಲ್ಲಿ ಭಾರಿ ಏರಿಕೆ, ಸಡನ್ ನೌಕರರ ವೇತನ ಹೆಚ್ಚಳಕ್ಕೆ ಕಾರಣ ಏನು ಅಂತ ಹೇಳ್ತಾ ಹೋಗ್ತಾರೆ. ಸೊ ಕಂಪ್ಲೀಟ್ ಅಪ್ಡೇಟ್ಸ್ ನಾವು ನೋಡೋದಾದ್ರೆ 8ನೇ ವೇತನ ಆಯೋಗದ ಬಗ್ಗೆ ವಿವರಿಸಲಿದ್ದೇವೆ ಅಂತ ಹೇಳ್ತಾರೆ. ನೌಕರರಿಗೆ 8ನೇ ವೇತನ ಆಯೋಗದ ಮೂಲಕ ವೇತನವನ್ನ ಹೆಚ್ಚಿಸುವ ನಿರ್ಧಾರವನ್ನ ಇದೀಗ ರಾಜ್ಯ ಸರ್ಕಾರ ಮಾಡಿದೆ. ಹಾಗಾದ್ರೆ 8ನೇ ವೇತನ ಮೂಲಕ ಎಷ್ಟು ಹಣವನ್ನ ಏರಿಕೆ ಮಾಡಲಾಗುವುದು ಎನ್ನುವ ಸಂಪೂರ್ಣ ವಿವರವನ್ನ ಈ ಸಂಚಿಕೆಯಲ್ಲಿ ನೀಡಲಾಗಿದೆ. ದಯವಿಟ್ಟು ಈ ಒಂದು ಲೇಖನವನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇನ್ ಮುಂದೆ ನೀವು ನೋಡೋದಾದ್ರೆ ಇಲ್ಲಿ ನಿಮಗೆ ಕಾಣಿಸ್ತದೆ, ನೀವು ಕೇಂದ್ರ ಉದ್ಯೋಗಿ ಅಥವಾ ನಿಮ್ಮ ಕುಟುಂಬದ ಯಾವುದೇ ಕೇಂದ್ರ ಉದ್ಯೋಗಿ ಆಗಿದ್ದರೆ ಅದು ನಿಮಗೆ ಸಂತೋಷದ ವಿಷಯವಾಗಿದೆ. ಸೊ ಬೇಸಿಕಲಿ ಕೇಂದ್ರ ಉದ್ಯೋಗಿ ಅಂತಲ್ಲ, ರಾಜ್ಯ ಉದ್ಯೋಗಿ ಅಂತಲ್ಲ, ಕರ್ನಾಟಕ ಅಥವಾ ರಾಜ್ಯ ದೇಶದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲಾ ನೌಕರಿಗೂ ಕೂಡ ಇದು ತುಟ್ಟಿ ಭತ್ಯೆ ಅನ್ನೋದು ಅಪ್ಲೈ ಆಗುತ್ತೆ, ಸ್ಯಾಲರಿ ಇನ್ಕ್ರಿಮೆಂಟ್ ಅನ್ನುವಂಥದ್ದು ಅಪ್ಲೈ ಆಗುವಂಥದ್ದು ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ಹೊರಡಿಸಬಹುದು. ಸುಮಾರು 9 ವರ್ಷಗಳ ಹಿಂದೆ 2014ರಲ್ಲಿ ಜಾರಿಗೆ ಬಂದ 7ನೇ ವೇತನ ಆಯೋಗ ಶಿಫಾರಸಿನಂತೆ ಕೇಂದ್ರ ನೌಕರರು ಪ್ರಸ್ತುತ ವೇತನ ಭತ್ಯೆಗಳನ್ನ ಪಡೆಯುತ್ತಿದ್ದಾರೆ. 8ನೇ ವೇತನ ಆಯೋಗ ರಚನೆ ನೌಕರರು ಬನ ದಿನಗಳಿಂದ ಒತ್ತಾಯಿಸುತ್ತಿದ್ದು, ನೌಕರರು ಕಾಲಕಾಲಕ್ಕೆ ಈ ಬಗ್ಗೆ ಅನೇಕ ರಾಜ್ಯಗಳಲ್ಲಿ ಪ್ರದರ್ಶನಗಳನ್ನ ಕೂಡ ಮಾಡ್ತಾ ಇರುವಂತದ್ದು ನಾವು ನೋಡಿದ್ದೀವಿ. ಸೊ ಬೇಸಿಕಲಿ 8th ಪೇ ಕಮಿಷನ್ ಗಾಗಿ ತುಂಬಾ ದಿನಗಳಿಂದ ಸರ್ಕಾರಿ ನೌಕರರು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಮನವಿಗಳು ಕೂಡ ಸಲ್ಲಿಸಾಯಿತು. ಬಟ್ ಇವಾಗ ಫೈನಲ್ ಆಗಿ ಅದರ ಮೇಲೆ ಗುಡ್ ನ್ಯೂಸ್ ಬರ್ತಾ ಇದೆ. 8ನೇ ವೇತನ ಆಯೋಗ ಇದರ ಪ್ರಕಾರ ಕೇಂದ್ರ ಅಥವಾ ರಾಜ್ಯ ನೌಕರರ ಕನಿಷ್ಠ ಮೂಲ ವೇತನವು ತಿಂಗಳಿಗೆ 26,000 ರೂಪಾಯಿ ಆಗಿರುತ್ತದೆ. ಇದಲ್ಲದೆ ಕೇಂದ್ರ ನೌಕರರು ಮತ್ತು ರಾಜ್ಯ ನೌಕರರ ಕೇಂದ್ರ ಪಿಂಚಣಿದಾರರಿಗೆ ಹಲವು ರೀತಿಯಲ್ಲಿ ಆರ್ಥಿಕ ಲಾಭ ದೊರೆಯಲಿದ್ದು, ಕಾಲಕಾಲಕ್ಕೆ 8ನೇ ವೇತನ ಆಯೋಗವನ್ನ ಜಾರಿಗೆ ತರುವಂತೆ ನೌಕರ ಸಂಘ ಸರ್ಕಾರವನ್ನ ಒತ್ತಾಯಿಸುತ್ತಾ ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮುಂದಿನ ವರ್ಷ ನೌಕರರಿಗೆ ಸರ್ಕಾರದಿಂದ ದೊಡ್ಡ ಘೋಷಣೆಯಾಗುವ ನಿರೀಕ್ಷೆ ಇದ್ದು, ಈ ಘೋಷಣೆಯಿಂದ ನೌಕರರ ಒಂದು ವರ್ಗದಲ್ಲಿ ಸಂತೋಷ ಮೂಡಿದೆ ಅಂತ ಹೇಳಲಾಗ್ತಾ ಇದೆ. ಸೊ ನೆಕ್ಸ್ಟ್ ಹೇಳ್ತಾ ಹೋದ್ರೆ, 8ನೇ ವೇತನ ಆಯೋಗ ಯಾವಾಗ ಬರುತ್ತದೆ ಅಂತ ನೀವೇನಾದ್ರೂ ಥಿಂಕ್ ಮಾಡ್ತಾ ಇದ್ರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು 8ನೇ ವೇತನ ಆಯೋಗವನ್ನ ಸರ್ಕಾರವು ರಚಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇದಲ್ಲದೆ ಪ್ರತಿ 10 ವರ್ಷಗಳಿಗೊಮ್ಮೆ ವೇತನ ಆಯೋಗವನ್ನ ರಚಿಸಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ 7ನೇ ವೇತನ ಆಯೋಗವನ್ನು ಕೊನೆಯದಾಗಿ 2014ರಲ್ಲಿ ರಚಿಸಲಾಯಿತು. ಅದರ ಪ್ರಕಾರ 2014ರಲ್ಲಿ 10 ವರ್ಷಗಳು ಪೂರ್ಣವಾಗುತ್ತದೆ 24ರಲ್ಲಿ. ನಂತರ 8ನೇ ವೇತನ ಆಯೋಗ 2024ರಲ್ಲಿ ರಚನೆ ಆಗಬಹುದು ಮತ್ತು 2026ರ ವೇಳೆಗೆ ಅದನ್ನ ಅನುಷ್ಠಾನಗೊಳಿಸಿ ಕಾರ್ಯಗತಗೊಳಿಸಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ನೀವು ನೋಡ್ತಾ ಹೋದ್ರೆ ವೇತನ ಎಷ್ಟು ಹೆಚ್ಚಳವಾಗಲಿದೆ ಅಂತ ನೋಡಿದ್ರೆ 8ನೇ ವೇತನ ಆಯೋಗದ ರಚನೆಯ ನಂತರ ನೌಕರರ ಕನಿಷ್ಠ ವೇತನದಲ್ಲಿ 44% ಹೆಚ್ಚಳವಾಗಬಹುದು. 8ನೇ ವೇತನ ಆಯೋಗ ಜಾರಿಯಾದ ನಂತರ ಕೇಂದ್ರ ಮತ್ತು ರಾಜ್ಯ ನೌಕರರ ಕನಿಷ್ಠ ವೇತನ ತಿಂಗಳಿಗೆ 26,000 ರೂಪಾಯಿ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಉದ್ಯೋಗಿಗಳ ಸಂಬಳವು 44% ವರೆಗೆ ಹೆಚ್ಚಾಗುತ್ತದೆ. ನೌಕರರಿಗೆ ಇದರಿಂದ ಸಾಕಷ್ಟು ಅನುಕೂಲವಾಗಲಿದೆ. 8ನೇ ವೇತನ ರಚನೆಗಳಿಂದ ಬಹುದಿನಗಳ ಬೇಡಿಕೆಯಾಗಿದ್ದು, ಫೈನಲಿ ಇದರ ಒಂದು ಅನುಷ್ಠಾನ ಇವಾಗ ಸಮೀಪಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಬೇಸಿಕಲಿ ನಾವು ಇಲ್ಲಿ ನೋಡೋದಾದ್ರೆ ಸರ್ಕಾರಿ ನೌಕರರ ಒಂದು ಬಹಳ ದಿನಗಳ ಕೋರಿಕೆಯಾಗಿರುವಂತಹ 8ನೇ ವೇತನ ಆಯೋಗಕ್ಕೆ ಫೈನಲ್ ಆಗಿ ಸರ್ಕಾರ ಸಜ್ಜಾಗ್ತಾ ಇತ್ತು. ಮುಂದಿನ ಒಂದು
ಏನು ಎಲೆಕ್ಷನ್ಸ್ಗಳು ಬರ್ತಾ ಇದೆ, MP ಎಲೆಕ್ಷನ್ಸ್ಗಳು ಏನು ಬರ್ತಾ ಇದೆ, ಅದಕ್ಕಿಂತ ಮುಂಚೆ ಒಂದು ಸಮಿತಿಯನ್ನ ರಚನೆ ಮಾಡಿ ಸರ್ಕಾರಿ ನೌಕರರ ಮನಗೆಲ್ಲುವಂತ ಒಂದು ಪ್ರಯಾಸವನ್ನ ಸರ್ಕಾರ ಮಾಡುತ್ತದೆ ಎನ್ನುವಂತ ಒಂದು ವರದಿಗಳು ಇಲ್ಲಿ ಬರ್ತಾ ಇದೆ. ಸೊ ಇದರಿಂದಾಗಿ ಭಾರಿ ಪ್ರಮಾಣದಲ್ಲಿ ಸರ್ಕಾರಿ ನೌಕರರ ಸಂಬಳದಲ್ಲಿ ವೃದ್ಧಿ ಆಗಲಿದೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ಸರ್ಕಾರಿ ನೌಕರಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಿಲೇಟೆಡ್ ಟು 8th ಪೇ ಕಮಿಷನ್. ಇದೇ ರೀತಿಯಂತ ಅಪ್ಡೇಟ್ಸ್ ನ ಇನ್ ಫ್ಯೂಚರ್ ಪಡೆಯಲು ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.